ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನು ಹೂತಿದ್ದೇನೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ಕೇವಲ ಧರ್ಮಸ್ಥಳ ಮಾತ್ರವಲ್ಲ, ಇಡೀ ರಾಜ್ಯಾದ್ಯಂತ ಪ್ರತಿ ಠಾಣೆಯಿಂದ ಮಾಹಿತಿಯನ್ನ ಕೇಳಿದೆ. ಇಡೀ ರಾಜ್ಯಾದ್ಯಂತ ಪ್ರತಿ ಪೊಲೀಸ್ ಸ್ಟೇಷನ್ನಿಂದ, ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ 1995ರಿಂದ 2015ರವರೆಗೂ ಯಾವುದೆಲ್ಲ ಅತ್ಯಾಚಾರ ಆಗಿರ್ತಕ್ಕಂಥದ್ದು, ಕೊಲೆ ಆಗಿರ್ತಕ್ಕಂಥದ್ದು, ಅನುಮಾನಾಸ್ಪದವಾಗಿ ನಾಪತ್ತೆ ಆಗಿರ್ತಕ್ಕಂಥದ್ದು, ಇಂಥ ಯಾವುದೇ ಕೇಸ್ಗಳಿದ್ದರೂ ಕೂಡ ಅವುಗಳನ್ನ ಹೊರತೆಗೆದು ಅದಕ್ಕೂ ಧರ್ಮಸ್ಥಳಕ್ಕೂ ಏನಾದರೂ ಲಿಂಕ್ ಇದೆಯಾ ಅಂತ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲ ತರದಲ್ಲಿ ಮಲ್ಟಿ ಡೈಮೆನ್ಷನಲ್ ಇನ್ವೆಸ್ಟಿಗೇಷನ್ ನಡೀತಾ ಇರ್ತಕ್ಕಂಥದ್ದು. 95ರಿಂದ 2005, 2005ರಿಂದ 2015 ಇಷ್ಟೂ ವರ್ಷಗಳಲ್ಲಿ 10 ವರ್ಷಗಳು ಮತ್ತು 20 ವರ್ಷಗಳದ್ದು, ಇಷ್ಟು ವರ್ಷಗಳಲ್ಲಿ ಒಟ್ಟು 20 ವರ್ಷಗಳ ಮಾಹಿತಿ. ಇಷ್ಟು ವರ್ಷಗಳಲ್ಲಿ ಆಗಿರ್ತಕ್ಕಂಥ ಯಾವುದೇ ಬಗೆಯ ಅನುಮಾನಾಸ್ಪದ ಕೊಲೆ, ಅತ್ಯಾಚಾರ, ಇಂಥ ಸಾವುಗಳ ಲಿಸ್ಟ್ ಕೇಳಿದಾರಂತೆ. ಸೊ ಅದರಲ್ಲಿ ಯಾವ್ದಾದ್ರೂ ಧರ್ಮಸ್ಥಳಕ್ಕೆ ಬಂದು ಇಲ್ಲೇನಾದ್ರೂ ಆಗಿರ್ತಕ್ಕಂಥದ್ದು ಇದೆಯಾ, ಆ ತರ ತನಿಖೆ ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಯಾವ ರೀತಿಯಲ್ಲಿ ಸಾಗಿದೆ ತನಿಖೆ? ಯಾಕಂತಂದ್ರೆ ಬಹಳ ಅಗ್ರೆಸಿವ್ ಆಗಿ, ಬಹಳ ಚುರುಕಾಗಿ ಈ ಒಂದು ವ್ಯವಸ್ಥಿತವಾಗಿ ತನಿಖೆಯನ್ನ ಕೈಗೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಇವತ್ತೇನೆಲ್ಲ ಡೆವಲಪ್ಮೆಂಟ್ ಇದೆ ಅಭಿಷೇಕ್? ಶ್ರೀಲಕ್ಷ್ಮಿ, ಮೊದಲನೇದಾಗಿ ನಾನು ನಿಂತಿರುವಂತ ನೇತ್ರಾವತಿ ನದಿಯ ಬ್ರಿಡ್ಜ್ ನ ಪಕ್ಕದಲ್ಲೇ ಇವತ್ತು ಈ ಅನಾಮಧೇಯ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ಕರ್ಕೊಂಡು ಹೋಗಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ನಿಮಗೆ ಆ ಒಂದು ಚಿತ್ರಣವನ್ನು ತೋರಿಸ್ತಾರೆ. ಮೊದಲನೇದಾಗಿ ನೇತ್ರಾವತಿ ನದಿಯ ಪಕ್ಕದಲ್ಲಿ ಇರುವಂತ ಕಾಲುದಾರಿ ನೀವೇನ್ ನೋಡ್ತಾ ಇದ್ದೀರಿ, ಇದೇ ಕಾಲುದಾರಿಯಲ್ಲಿ ನಿನ್ನೆ ಅಧಿಕಾರಿಗಳು ಸಾಗಿ 2, 3, 4, 5 ಪಾಯಿಂಟ್ಗಳಲ್ಲಿ ಉತ್ಖನನವನ್ನ ಮಾಡಿದ್ರು. ಅಲ್ಲಿ ಯಾವುದೇ ಅವಶೇಷ ಆಗಿರ್ಬೋದು, ಅಸ್ಥಿಪಂಜರ ಆಗಿರ್ಬೋದು, ಬುರುಡೆ ಆಗಿರ್ಬೋದು, ಮೂಳೆ ಆಗಿರ್ಬೋದು, ಯಾವುದೂ ಕೂಡ ಸಿಗದ ನಂತರ ನಿನ್ನೆ ಸಂಜೆ ಸುಮಾರು 6 ಗಂಟೆ ವೇಳೆಗೆ ನಿನ್ನೆಯ ಕಾರ್ಯಾಚರಣೆಗೆ ವಿರಾಮವನ್ನ ನೀಡಲಾಯಿತು. ಈ ಸದ್ಯದ ಮಟ್ಟಿಗೆ ಬೆಳಿಗ್ಗೆ ಸುಮಾರು 11:35ಕ್ಕೆ ಈ ತಲುಪಿದಂತ ಅಧಿಕಾರಿಗಳು, ಈ ಅಧಿಕಾರಿಗಳಲ್ಲಿ ಯಾರೆಲ್ಲ ಇದ್ರು ಅಂತ ನೋಡಿದಾಗ ಒಂದು ಎಫ್ಎಸ್ಎಲ್ ಟೀಮ್ ಇತ್ತು, ಮತ್ತೊಂದು ಕಡೆ ಸೋಕೋ ಟೀಮ್ ಇತ್ತು, ಮತ್ತೊಂದು ಕಡೆ ಈ ಅವಶೇಷಗಳು ಏನಾದರೂ ಸಿಕ್ಕರೆ ಅವುಗಳನ್ನ ತುಂಬಿಸಿಕೊಂಡು ಹೋಗೋದಕ್ಕೆ ಒಂದಿಷ್ಟು ಬಾಕ್ಸ್ ಗಳನ್ನ ತರಲಾಗಿರುವಂತದ್ದು. ಅದರ ನಂತರ ಉತ್ಖನನ ಮಾಡೋದಕ್ಕೆ ಒಂದಿಷ್ಟು ಸಿಬ್ಬಂದಿಯನ್ನ ಕೂಡ ಕರೆತರಲಾಗಿರುವಂತದ್ದು. ನಿನ್ನೆ ಮೊನ್ನೆ ಮಾಡಿದಂತ ಉತ್ಖನನವನ್ನ ಮಾಡಿದಂತ ಲೇಬರ್ಗಳು ಇವತ್ತಿನ ದಿನಕ್ಕೆ ಗೈರಾಗಿರುವಂತದ್ದು. ಅವರ ಬದಲಾಗಿ ಉಳಿದ ಜನರನ್ನ 2 ಜಿಲ್ಲೆಗಳಿಂದ ಜನರನ್ನ ಕರೆಸಿಕೊಂಡಿದ್ದಾರೆ. ಅವರು ಕೂಡ ಈಗಾಗಲೇ ತೆರಳಿರುವಂತದ್ದು. ಈ ಸದ್ಯದ ಮಟ್ಟಿಗೆ ಈ ಕಾಡಿನ ಮತ್ತೊಂದು ಭಾಗದಿಂದ ಹಿಟಾಚಿಯನ್ನ ತರಿಸಿ ಅಥವಾ ಜೆಸಿಬಿಯನ್ನ ತರಿಸಿ ಅಲ್ಲಿ ಉತ್ಖನನ ಮಾಡುವಂತ ಸಾಧ್ಯತೆ ಇರುವಂತದ್ದು. ಕಾರಣ ಏನಂತ ನೋಡಿದಾಗ ಮಳೆ ಈಗಷ್ಟೇ ಕೆಲವೇ ಕ್ಷಣಗಳ ಹಿಂದೆ ಇರದಿದ್ದಂತ ಮಳೆ ಧರ್ಮಸ್ಥಳದಲ್ಲಿ ಏಕಾಏಕಿ ಆರಂಭ ಆಗಿರುವಂತದ್ದು. ಈ ಸಂದರ್ಭದಲ್ಲಿ ಉತ್ಖನನಕ್ಕೆ ಒಂದಿಷ್ಟು ತಡವಾಗಬಹುದು ಅನ್ನೋ ಕಾರಣದಿಂದಾಗಿ ಈಗ ಜೆಸಿಬಿಯನ್ನ ತರಿಸಿರುವಂತದ್ದು. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಜೆಸಿಬಿಯನ್ನ ಆ ಒಂದು ಭಾಗದಿಂದ ಕೆಳಗೆ ಇಳಿಸಿ ತೆಗೆದುಕೊಂಡು ಹೋಗ್ತಿರುವ ಚಿತ್ರಣವನ್ನ, ಅಂದ್ರೆ ಸಣ್ಣದೊಂದು ಕ್ರೇನ್ ಅನ್ನ ತೆಗೆದುಕೊಂಡು ಹೋಗ್ತಿದ್ದಾರೆ ಮಣ್ಣನ್ನ ಉತ್ಖನನ ಮಾಡೋದಕ್ಕೆ. ಆ ಒಂದು ಕಾಲುದಾರಿ ನಾವು ನಿಮ್ಗೆ ಏನ್ ತೋರಿಸ್ತೀವಿ, ಜನರು ನಡೆಯುವಂತ ಜಾಗದಲ್ಲಿ ಈಗ ವ್ಯವಸ್ಥಿತವಾಗಿ ಅಧಿಕಾರಿಗಳೇ ಅಂದ್ರೆ ಪೊಲೀಸ್ ಸಿಬ್ಬಂದಿಯೇ ಬಂದು ಆ ವಾಹನಕ್ಕೆ ರೂಟ್ ಅನ್ನ ತೋರಿಸಿಕೊಂಡು ಆ ಒಂದು ಕಾಲುದಾರಿಯ ಮಾರ್ಗವಾಗಿ ಈಗ ಕರೆದುಕೊಂಡು ಹೋಗ್ತಿರುವಂತಹ ಚಿತ್ರಣವನ್ನ ನೀವು ಈ ಸದ್ಯದ ಮಟ್ಟಿಗೆ ನೋಡ್ತಾ ಇದ್ದೀರಾ. ಅದರ ಜೊತೆಗೆ ಇವತ್ತು ತೀವ್ರವಾದ ಕುತೂಹಲ ಯಾಕಿದೆ ಅಂತ ನಾವು ಹೇಳಬೇಕಾಗಿರುವಂತ ಒಂದು ಪಾಯಿಂಟ್ ಏನು ಅಂದ್ರೆ 5, 6, 7, 8, 9, 10 5ರವರೆಗೂ ಆಗಿದೆ. 6ರಿಂದ 10ನೇ ಗುಂಡಿಯ ಪೈಕಿ ಆ ವ್ಯಕ್ತಿ ಹೇಳಿದಂತೆ 9, 10, 11ನೇ ಪಾಯಿಂಟ್ನಲ್ಲಿ ಖಂಡಿತವಾಗಿಯೂ ಕೂಡ ಅಸ್ಥಿಪಂಜರ ಸಿಗುತ್ತೆ ಅಂತ ದೃಢೀಕರಣ ಪಡಿಸಿ ಹೇಳಿದ್ದಾನೆ. ಆತನಿಗಿರುವಂತ ಗ್ಯಾರಂಟಿಯನ್ನ, ಆತನಿಗಿರುವಂತ ಕಾನ್ಫಿಡೆನ್ಸ್ ಅನ್ನ ಅಧಿಕಾರಿಗಳು ಇವತ್ತು ಪರಿಶೀಲನೆ ಮಾಡಬೇಕಾಗುತ್ತೆ. ಮತ್ತೊಂದು ಕಡೆ ಗುಂಡಿ ನಂಬರ್ 13 ಅಥವಾ ಪಾಯಿಂಟ್ ನಂಬರ್ 13 ನೇತ್ರಾವತಿ ನದಿಯ ಪಕ್ಕದಲ್ಲಿ ಇರುವಂತಹ ಅಥವಾ ಸ್ನಾನಘಟ್ಟದ ಪಕ್ಕದಲ್ಲಿ ಇರುವಂತಹ ಜಾಗವನ್ನು ಉತ್ಖನನ ಮಾಡಬೇಕು ಅಂತ ಮನವಿ ಮಾಡಿದ್ರು ಕೂಡ ನ್ಯೂಮರಾಲಜಿಕಲ್ ಆರ್ಡರ್ ನಲ್ಲಿ, ಅಂದ್ರೆ ಗುರುತುಪಡಿಸಿದಂತ ಸ್ಥಳಗಳ ನಂಬರ್ ವೈಸ್ ಉತ್ಖನನ ಮಾಡಬೇಕು. ಸೊ ದಟ್ ರಿಪೋರ್ಟ್ ಮಾಡೋದಕ್ಕೂ ಕೂಡ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸೋದಕ್ಕೆ ಈಸಿ ಆಗುತ್ತೆ ಅಂತ ಪ್ರಣವ್ ಮೋಹಂತಿರವರು ಸೂಚನೆ ನೀಡಿರೋದ್ರಿಂದ ಇವತ್ತು 6ರಿಂದ 10
10ರ ನಂಬರ್ನ ಗುಂಡಿಗಳನ್ನ ತೆರೆಯಲಾಗುತ್ತೆ ಅನ್ನೋ ಮಾಹಿತಿ ಇರುವಂತದ್ದು. ಜಸ್ಟ್ ಫಾರ್ ದ ಫ್ಯಾಕ್ಟ್ ಇಲ್ಲಿ ಗಮನಿಸಬೇಕು, ಮಳೆ ಏನಾದರೂ ಜೋರಾಯಿತು ಅಂದ್ರೆ 3 ಗುಂಡಿಗಳಿಗೆ ಇವತ್ತು ಅಂತ್ಯವಾಗುವಂತ ಸಾಧ್ಯತೆ ಇರುವಂತದ್ದು. ಒಂದು ವೇಳೆ ಮಳೆ ಸಮಸ್ಯೆ ಆಗಲಿಲ್ಲ, ಉತ್ಖನನ ಕಾರ್ಯ ಈಸಿಯಾಗಿ ನಡೀತಾ ಇದೆ ಅಂದ್ರೆ 10ನೇ ನಂಬರ್ನ ಗುಂಡಿಯವರೆಗೂ ತೆಗೆಯುವಂತ ಸಾಧ್ಯತೆ ಇರುವಂತದ್ದು. ಉಳಿದ ಮೊದಲನೇ ದಿನ ಉತ್ಖನನ ಮಾಡಿದಂತಹ ಗುಂಡಿ ನಂಬರ್ 1 ಅಥವಾ ಪಾಯಿಂಟ್ ನಂಬರ್ 1 ನಲ್ಲಿ ಈಗಾಗಲೇ ಎಟಿಎಂ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ಒಂದು ಬ್ಲೌಸ್ ಸಿಕ್ಕಿರುವಂತದ್ದು. 2, 3, 4, 5ರಲ್ಲಿ ಏನು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಇನ್ನಷ್ಟೇ ಲಭಿಸಬೇಕಾಗಿರುವಂತದ್ದು. ಅದರ ಜೊತೆಗೆ ಇವತ್ತು ಉತ್ಖನನ ಆಗುವಂತಹ ಪ್ರದೇಶದಲ್ಲಿ ಏನಾದರೂ ಸಿಗುತ್ತಾ, 8, 9, 10 ಅಂತ ಆತ ಹೇಳಿದ್ರಿಂದ ಆ 9, 10ರಲ್ಲಿ ಏನು ಸಿಗುತ್ತೆ ಅನ್ನೋದು ಕುತೂಹಲ ಇರುವಂತದ್ದು. ಕಾದು ನೋಡಬೇಕಾಗಿದೆ ಶ್ರೀಲಕ್ಷ್ಮಿ, ಇವತ್ತು ಏನಾಗಬಹುದು ಅಂತ. ಅಭಿಷೇಕ್, ಇನ್ನು ಎಸ್ಐಟಿ ಅಧಿಕಾರಿಗಳು ಕೇವಲ ಧರ್ಮಸ್ಥಳಕ್ಕೆ ಮಾತ್ರ ಸೀಮಿತವಾದ ಪ್ರಕರಣವಾಗಿ ಇದನ್ನು ನೋಡದೆ ರಾಜ್ಯದ ಬೇರೆ ಬೇರೆ ಠಾಣೆಗಳಲ್ಲಿ 95ರಿಂದ 2015ರವರೆಗೂ ಸಂಭವಿಸಿರ್ತಕ್ಕಂಥ ಈ ರೀತಿಯ ಅತ್ಯಾಚಾರ, ಕೊಲೆ ಅಥವಾ ದೌರ್ಜನ್ಯ, ನಾಪತ್ತೆ ಇತರ ಅನುಮಾನಾಸ್ಪದ ಪ್ರಕರಣಗಳ ಲಿಸ್ಟ್ ಅನ್ನ ತರಿಸ್ಕೊಳ್ತಾ ಇದ್ದಾರೆ ಅನ್ನೋಂತ ಮಾಹಿತಿ ಇದೆ. ಒಂದು ಕಡೆ ಜಾಗದ ಅಗೆತ ನಡೀತಾ ಇದೆ, ಮತ್ತೊಂದು ಕಡೆ ಥಿಯರಿಟಿಕಲ್ ಆಗಿ ಇನ್ನೂ ಬೇರೆ ಬೇರೆ ತರದ ಆಯಾಮಗಳಲ್ಲಿ ತನಿಖೆಗಳನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಆಗ್ತಾ ಇದೆ ಹಾಗಾದ್ರೆ? ಇನ್ನು ಯಾವೆಲ್ಲ ಆಯಾಮಗಳಲ್ಲಿ ತನಿಖೆ ಸಾಗ್ತಾ ಇದೆ ಅಭಿಷೇಕ್? ಲಕ್ಷ್ಮಿ, ಮೊದಲನೇದಾಗಿ ಇಲ್ಲಿ ಧರ್ಮಸ್ಥಳ ಜನರು ಹೇಳೋ ಪ್ರಕಾರ ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅನ್ನ ನಾವು ನೋಡಬೇಕಾಗುತ್ತೆ. ಮತ್ತೊಮ್ಮೆ ನೇತ್ರಾವತಿ ನದಿಯನ್ನ ತೋರಿಸಬೇಕು ಅಂತ ಕ್ಯಾಮರಾ ಪರ್ಸನ್ ಮಹೇಶ್ನ ಕೇಳ್ತಾ ಇದ್ದೇನೆ. ಈಗ ಒಂದು ಹಂತದಲ್ಲಿ ನಿಮಗೆ ನಮ್ಮ ಇತರೆ ಮಾಧ್ಯಮದ ಸಿಬ್ಬಂದಿಯ ಛತ್ರಿಯನ್ನ ಹಿಡಿದು ಒಂದು ದಡದಲ್ಲಿ ನಿಂತಿರುವಂತ ಚಿತ್ರಣವನ್ನ ನಾವು ತೋರಿಸ್ತಾ ಇದ್ದೇವೆ. ಅಲ್ಲಿಯೂ ಕೂಡ ನದಿ ಯಾವಾಗ ಮಳೆ ಹೆಚ್ಚಾಗುತ್ತೆ ಆ ಸಂದರ್ಭದಲ್ಲಿ ಹರಿದು ಬರುತ್ತೆ. ಅದೇ ರೀತಿ ಈ ನದಿಯಲ್ಲಿ ತೇಲಿ ಬಂದ ಅನಾಥ ಶವಗಳನ್ನ ಆಗಿನ ಕಾಲದಲ್ಲಿ ಸ್ಮಶಾನ ಇಲ್ಲದಿದ್ರಿಂದ ಅದೇ ಜಾಗದಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ನದಿಯ ದಂಡೆಯ ಪಕ್ಕದಲ್ಲೇ ಹೂಳಲಾಗ್ತಿತ್ತು ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದೇ ರೀತಿ ಬಂದಂತ ಹೆಣಗಳನ್ನ ಪೊಲೀಸರ ಸಮ್ಮುಖದಲ್ಲಿ ನಾವು ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದ ನಂತರವಷ್ಟೇ ಈ ಕಡೆ ಈ ವ್ಯಕ್ತಿ ಏನು ಪಾಯಿಂಟ್ ಗುರುತಿಸಿ ತೋರಿಸಿದ್ದಾನೆ 8, 9, 10 ಅಲ್ಲಿಯೂ ಕೂಡ ಅದೇ ರೀತಿ ಆಗಿರುವಂತಹ ಸಾಧ್ಯತೆ ಇದೆ ಅಂತ ಧರ್ಮಸ್ಥಳದ ಜನರು ಹೇಳ್ತಿರುವಂತದ್ದು. ಮತ್ತೊಂದು ಗಮನಿಸಬೇಕಾಗಿರುವಂತಹ ಅಂಶ ಎಲ್ಲಿ ಕ್ರೂಷಿಯಲ್ ಆಗುತ್ತೆ ಅಂದ್ರೆ, ಈ ಅನಾಮಧೇಯ ಶವಗಳು, ಅನಾಥ ಶವಗಳು ಬಂದಾಗ ಒಂದು ವೇಳೆ ಪೊಲೀಸರು ಮಹಜರನ್ನ ಮಾಡಿ ಆ ದಾಖಲಾತಿ ಸಿಕ್ಕಲ್ಲಿ ಈ ವ್ಯಕ್ತಿ ಹೇಳ್ತಿರುವಂತ ಶವಕ್ಕೂ ಆ ಜಾಗದಲ್ಲಿರುವ ಶವಕ್ಕೂ ಸಂಬಂಧ ಇಲ್ಲ ಅಂತ ನಾವು ಮೇಲ್ನೋಟಕ್ಕೆ ಹೇಳ್ಬೋದಾಗಿರುವಂತದ್ದು. ಒಂದು ವೇಳೆ ಈತ ತೋರಿಸಿದಂತ ಜಾಗದಲ್ಲಿ ಶವ ಸಿಕ್ಕು ಆ ವಿಚಾರವಾಗಿ ಪೊಲೀಸರು ಮಹಜರನ್ನ ಮಾಡಿರುವಂತ ದಾಖಲೆಯನ್ನ ಹೊಂದಿಲ್ಲವಾದರೆ ಯಾವ ಕಾರಣಕ್ಕೆ ಪೊಲೀಸರು ಅವರ ಕರ್ತವ್ಯವನ್ನ ನಿಭಾಯಿಸಿಲ್ಲ ಅನ್ನೊಂದು ಪ್ರಶ್ನೆಗೆ ಪೊಲೀಸರೇ ಉತ್ತರ ನೀಡಬೇಕಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಮರಿಬಾರದು. ಮತ್ತೊಂದು ಕಡೆ ಇರುವಂತಹ ಪಾಯಿಂಟ್ ಆಫ್ ಟೆನ್ಷನ್ ಏನು ಅಂದ್ರೆ, ಇಲ್ಲಿರುವಂತಹ ಜನರ ಪ್ರಕಾರ ಧರ್ಮಸ್ಥಳದಲ್ಲಿ ಒಂದಿಷ್ಟು ಜನರ ಮೂಢನಂಬಿಕೆ ಇರುವಂತದ್ದೇನು ಅಂದ್ರೆ, ಶಿವನ ಊರಾಗಿರೋದ್ರಿಂದ ನೇರವಾಗಿ ಇಲ್ಲಿ ನಾವು ಸಾವನ್ನಪ್ಪಿದ್ರೆ ಶಿವನ ಪಾದ ಸೇರ್ತೇವೆ ಅನ್ನೋ ಒಂದು ನಂಬಿಕೆಯಿಂದ ತುಂಬಾ ಜನ ಬೆಟ್ಟದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ, ನದಿಗೆ ಬಿದ್ದು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆ ಒಂದಿಷ್ಟು ಜನ ಕಾಲು ಜಾರಿ ಬಿದ್ದ ಪ್ರಕರಣಗಳು ಕೂಡ ಇರೋದ್ರಿಂದ ಬೆಟ್ಟದಲ್ಲಿ ನೇಣು ಹಾಕಿಕೊಂಡು ಸತ್ತವರನ್ನ, ವಿಷ ತೆಗೆದುಕೊಂಡು ಸತ್ತವರನ್ನ ಅಥವಾ ನಾನಾ ಕಾರಣಗಳಿಂದ ಸಂಪರ್ಕದಲ್ಲಿ ಅಭಿಷೇಕ್